ಇಲ್ಲಿ ವೇದಿಕೆಯಲ್ಲಿರುವಂತ ಎಲ್ಲ ಮಂತ್ರಿಗಳೇ, ಶಾಸಕ ಮಿತ್ರರೇ, ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಕಾರ್ಯಾಧ್ಯಕ್ಷರೇ, ಎಲ್ಲ ಸ್ನೇಹಿತರೆ, ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ಇಲ್ಲಿವರೆಗೂ ಚುನಾವಣಾ ಪ್ರಚಾರ ಬಹಳ ಶಾಂತಿಯುತವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಪಕ್ಷದವರೆಗೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು ಏನೇ ಅಡಚಣೆಗಳು ಬಂದರೂ ಕೂಡ ಬಹಳ ಶಾಂತಿಯಿಂದ ಈ ಚುನಾವಣೆಯನ್ನು ನಡೆಸಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಮತ್ತು ಮುಖ್ಯಮಂತ್ರಿಗಳು ವಿಧಾನಸಭೆ ನಡೆಯುವಾಗ ಬಂದು ದಾವಣಗೆರೆಯಲ್ಲಿ ಸಮತ್ ಮತ್ತು ಬಾಗಲಕೋಟೆ ನಮ್ಮ ಅಭ್ಯರ್ಥಿ ನಮ್ಮ ಮೇಟಿಯವರ ಸುಪುತ್ರ ಉಮೇಶ್ ಮೇಟಿ ಅವರ ನಾಮಿನೇಷನ್ಗೆ ನಾವೆಲ್ಲ ಹೋಗಿದ್ದು. ಹೋಗಿ ಅವ್ರಿಗೆ ಬೆಂಬಲ ಸೂಚಿಸಿ ಆಶೀರ್ವಾದ ಮಾಡಿ ಬಂದಿದ್ದೇವೆ. ಇಬ್ರು ಬಹಳ ಪ್ರಬಲವಾದಂತ ಆಸಕ್ತಿ ಇರೋಂಥ ಹೊಸ ಮುಖಕ್ಕೆ ನಮ್ಮ ಪಕ್ಷ ನಮ್ಮ ಸಂಪ್ರದಾಯದಂತೆ ಇವತ್ತು ಟಿಕೆಟ್ ಅನ್ನ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಕೊಟ್ಟಿದ್ದು. ದಾವಣಗೆರೆಯಲ್ಲಿ ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಮಾಧ್ಯಮ ಕೆಲವು ಅನೇಕ ಸ್ನೇಹಿತರು ಗೊಂದಲ ಮಾಡಲಿಕ್ಕೆ ಪ್ರಯತ್ನ ನಡೆದಿತ್ತು. ಬಹುಶಃ ಕೆಲವರೆಲ್ಲ ನಿವೃತ್ತಿಯನ್ನ ಘೋಷಣೆ ಮಾಡಿಕೊಂಡು ಪಕ್ಷಕ್ಕೆ ಬಲವನ್ನ ತುಂಬಿದ್ದಾರೆ. ಅನೇಕ ನಾಯಕರುಗಳೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಪಕ್ಷದ ಪರವಾಗಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ಬಾಗಲಕೋಟೆಯಲ್ಲಿ ಈಗ ಕೊನೆ ದಿನದ ಪ್ರಚಾರದಲ್ಲಿ ತೊಡಗಿದ್ದೇನೆ. ಬೆಳಗ್ಗೆ ತಾನೇ ನಾನು ಕೇರಳದಿಂದ ಬಂದೆ. ಕೇರಳಲ್ಲೂ ಕೂಡ 3 ದಿನ ಪ್ರಚಾರ ಮಾಡಿ ಇಲ್ಲಿಗೆ ಆಗಮಿಸಿದ್ದೆ. ಇಲ್ಲಿ ಏನ್ ನಾನು ಕಂಡಿದ್ದು, ನಿಜವಾಗ್ಲೂ ದಾವಣಗೆರೆ ಕ್ಷೇತ್ರದ ಮಹಾಜನತೆ ಬಹಳ ಅದೃಷ್ಟವಂತರು, ಬಹಳ ಪುಣ್ಯವಂತರು. ಈ ಕರ್ನಾಟಕ ರಾಜ್ಯದ ಮಧ್ಯಭಾಗ ಇರುವಂತ ಜಾಗದಲ್ಲಿ ಇಷ್ಟು ನಗರ ಸ್ವಚ್ಛವಾಗಿದೆ. ಇಡೀ ನಗರ ಕಾಂಕ್ರೀಟ್ ರಸ್ತೆ ಬೆಂಗಳೂರಲ್ಲೂ ಇಲ್ಲ. ಅಂಥದ್ದು ಇವತ್ತು ಬಹಳ ದೊಡ್ಡ ರಸ್ತೆಗಳು, ಒಳ್ಳೆ ಪಾರ್ಕ್ಗಳು, ಕೆರೆಗಳು, ಗ್ರೌಂಡ್ ವಾಟರ್ ಒಳ್ಳೆ ರೀಚಾರ್ಜ್ ಮಾಡಲಿಕ್ಕೆ ಎಲ್ಲ ತರಹದ ವ್ಯವಸ್ಥೆ ಬೆಂಗಳೂರು ನಗರಕ್ಕಿಂತ ಉತ್ತಮವಾದಂಥ ವ್ಯವಸ್ಥೆಯನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಇದಕ್ಕೆ ಮೂಲಭೂತವಾಗಿ ದುಡಿದಂಥ ಎಲ್ಲ ನಾಯಕರುಗಳಿಗೆ, ಕಾರ್ಪೊರೇಟರ್ಗಳಿರ್ಬೋದು, ಶಾಸಕರಿರ್ಬೋದು, ವಿಶೇಷವಾಗಿ ಸಾವೂರು ಶಿವಶಂಕರಪ್ಪನವರು ಅವರು ಮುನ್ಸಿಪಲ್ ಅಧ್ಯಕ್ಷರಾಗಿ, ಕೌನ್ಸಿಲರ್ ಆಗಿ ಆವತ್ತಿಂದ 90ಕ್ಕೂ ಹೆಚ್ಚು ವರ್ಷಗಳ ಕಾಲ, 95 ವರ್ಷ ಅವರಾದ್ರೂ ಕೂಡ ಆ ಜನರ ಬಗ್ಗೆ ಇದ್ದಂತ ಒಂದು ಕಾಳಜಿ, ಎಲ್ಲಾ ಧರ್ಮದವ್ರನ್ನೂ ಒಟ್ಟಿಗೆ ತೆಗೆದುಕೊಂಡೋಗಿ ಎಲ್ಲ ಜಾತಿಯವ್ರಿಗೂ ಕೂಡ ಸಮಾನತೆಯಿಂದ ನೋಡ್ಕೊಂಡು ಬಂದದ್ದು ನನಗೆ ನೋಡಿ ಬಹಳ ಸಂತೋಷ ಆಯ್ತು. ಅವ್ರ ಜೊತೆನೂ ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ನಾನು ನಮ್ಮ ಮಲ್ಲಿಕಾರ್ಜುನ್ ಜೊತೆ ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಪ್ರತಿ ಕ್ಯಾಬಿನೆಟ್ ಕೂಡ 2 ತಿಂಗಳು 1 ತಿಂಗಳಿಗೆ ಇಲ್ಲಿರುವಂತ ಎಲ್ಲ ಜಾತಿ, ಎಲ್ಲ ಧರ್ಮದವ್ರಿಗೆ ಅವರ ಸಂಘಟನೆಗೆ ಅನುಕೂಲ ಆಗಲಿ ಅಂತ ಹೇಳಿ ಸರ್ಕಾರದ ವತಿಯಿಂದ ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಎಲ್ಲರ ವತಿಯಿಂದ ಅವರವರ ಕಚೇರಿಗಳಿಗೆ ಜಾಗವನ್ನ ಕೊಡಿಸಿ ಎಲ್ಲ ಸಮಾಜಕ್ಕೂ ಒಂದು ಅವಕಾಶವನ್ನು ಮಾಡಿಕೊಟ್ಟು ಸಾಮಾಜಿಕವಾಗಿ ಸಮಾನತೆಯನ್ನ ಕೊಟ್ಟು ಬಹಳ ಮೆರೆದಿದ್ದಾರೆ. ನಾವುಗಳು ಕೂಡ ಆ ಕೆಲಸವನ್ನ ಮಾಡಕ್ಕೆ ಇಲ್ಲಿವರೆಗೂ ಆಗಿಲ್ಲ. ಅಂತ ಕೆಲಸವನ್ನ ನಮ್ಮ ಶಿವಶಂಕರಪ್ಪನವರು, ಮಲ್ಲಿಕಾರ್ಜುನವರು ಈ ನಗರದಲ್ಲಿ ಮಾಡಿರೋದು ಬಹಳ ವಿಶೇಷವಾದಂತ ವಿಚಾರ. ಸೊ ಅವ್ರಿಗೆ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದಲ್ಲದೆ ಎಲ್ಲ ದೇವಸ್ಥಾನಗಳು ಕೂಡ, ಎಲ್ಲ ಧರ್ಮದ ದೇವಸ್ಥಾನಗಳು ಕೂಡ, ಈದ್ಗಾಗಳಿರ್ಬೋದು, ಬೇರೆ ಕಬ್ರಿಸ್ತಾನ್ಗಳಿರ್ಬೋದು,
ಎಲ್ಲದಕ್ಕೂ ಕೂಡ ದಾನ ಮಾಡಿ ಎಲ್ಲ ದೇವಸ್ಥಾನದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿ ಅವ್ರು ಬಂದು ಕೇಳಿದಾಗ ಈ ಕೈ ಬಹಳ ದಾನವನ್ನ ತೋರಿಸಿ ಈ ದಾವಣಗೆರೆ ಹೆಸರಿಗೆ ಒಂದು ಕಿರೀಟವನ್ನ ತಂದಿದ್ದು ನಮ್ಮೆಲ್ಲರೂ ಕೂಡ ಬಹಳ ಸಂತೋಷ ಬಂದಿದೆ. ನಾನು ಅನೇಕರ ಬಡವರ ಹತ್ರ ಎಲ್ಲ ಸರ್ವೆ ಮಾಡಿಸಿದ್ದೇನೆ. ಸುಮಾರು 70ಕ್ಕೂ ಹೆಚ್ಚು % ಪ್ರತಿಯೊಬ್ಬರು ಮತದಾರರಿಗೆ ಎಲ್ಲ ಜಾತಿಯವರು ಕೂಡ ಸುಮಾರು ಆಲ್ಮೋಸ್ಟ್ 1 ಲಕ್ಷ ಜನರನ್ನ ಸರ್ವೆ ಮಾಡಿಸಿದ್ದೇನೆ. ಟೆಲಿಫೋನ್ ಸರ್ವೆ ಮಾಡಿಸಿದ್ದೇನೆ, ಪರ್ಸನಲ್ ಸರ್ವೆ ಮಾಡಿಸಿದ್ದೇನೆ, ಎಲ್ಲ ಮಾಡಿಸಿದ್ದೇನೆ. ಅವರೆಲ್ಲ ಏನು ಹೇಳ್ತಾ ಇದ್ರು ಅಂದ್ರೆ, ನಮ್ಮ ಕಷ್ಟ ಕಾಲಕ್ಕೆ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಶಿವಶಂಕರ ಕುಟುಂಬದ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಇಲ್ಲ ಶಾಲೆಗೆ ಕಳಿಸ್ಬೇಕಾದ್ರೆ ಅವ್ರ ಕುಟುಂಬದ ಹಾಸ್ಪಿಟ್ಲಿಗೆ ಕಳಿಸ್ಬೇಕು. ಪ್ರತಿ ವರ್ಷ 100 ಡಯಾಲಿಸಿಸ್ನ ಮಾಡಿಸ್ತಾ ಇದ್ದಾರೆ. ಎಲ್ಲ ಥರದ ಸಹಾಯವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆರೋಗ್ಯ ಕ್ಷೇತ್ರ, ಸಾಮಾಜಿಕವಾಗಿ, ದೇವಸ್ಥಾನ ಎಲ್ಲದಕ್ಕೂ ದಾನವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶದಲ್ಲೇ ಎಲ್ಲೂ ಕೂಡ ಕೊಡದೆ ಹೋದಂತ ಈ ವ್ಯಾಕ್ಸಿನೇಷನ್ಗೆ ಅವರೇ ಅವತ್ತಿನ ಕಾಲದಲ್ಲಿ ಒಂದು 10 ರಿಂದ 15 ಕೋಟಿ ರೂಪಾಯಿ ಹಣ ಕೊಟ್ಟು ವ್ಯಾಕ್ಸಿನೇಷನ್ ಕೊಟ್ಟು ಇಲ್ಲಿ ಯಾರು ಕೂಡ ಮೃತು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ರಕ್ಷಣೆಯನ್ನ ಮಾಡಿದ್ದು ಅವರೆಲ್ಲರೂ ಕೂಡ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಇದು ಬಹಳ ವಿಶೇಷವಾದಂತ ವಿಚಾರ. ಈಗ ನಾವು ಪಕ್ಷದ ಎಲ್ಲಾ ಮುಖಂಡಗಳನ್ನೆಲ್ಲ ಸೇರಿ ಎಲ್ಲ ನಮ್ಮ ಲೋಕಲ್ ಇಶ್ಯೂಸ್ ಏನಿರಲಿಲ್ಲ ಹೊರಗಡೆ ಕೇಳಿದ್ರು, ನಾವೆಲ್ಲರನ್ನು ವಿಶ್ವಾಸಕ್ಕೆ ತಿಳ್ಕೊಂಡು ತೀರ್ಮಾನ ಮಾಡ್ದು. ಒಬ್ಬ ಯುವಕನಿಗೆ, ವಿದ್ಯಾವಂತನಿಗೆ, ಪ್ರಜ್ಞಾವಂತನಿಗೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿದಂತ ಒಬ್ಬ ಯುವಕನಿಗೆ ಕೊಡಬೇಕು ಆ ಕುಟುಂಬಕ್ಕೆ ಅಂತೇಳಿ ನಮ್ಮ ಪಕ್ಷದಿಂದ ಮೊದಲಿಂದ ಕೂಡ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತ ಪ್ರಕಾರ ನಾವು ಮಾಡ್ಕೊಂಡು ನಾವು ಬಂದು ಕೊಟ್ಟ ಮೇಲೆ ಅವರು ಕೂಡ ಇವತ್ತು ಜನರಿಗೆ ಅವರ ತಾಯಿ ಎಲೆಕ್ಷನ್ ಕೂಡ ಬಹಳ ಚೆನ್ನಾಗಿ ದುಡಿದಿದ್ದಾರೆ. ಅವರ ತಾಯಿ ಎಲೆಕ್ಷನ್ಗೆ ಅವ್ರಿಗೆ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ. ನಾವೇ ಬಲವಂತ ಮಾಡಿ ಪಕ್ಷದ ಪರವಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಿಲ್ಲಿಸಿ ಇವತ್ತು ನಮಗೆ ಲೋಕಸಭೆಯಲ್ಲಿ ಕೂಡ ಉತ್ತಮವಾಗಿ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಅವರು ಬೆಳೀತಾ ಇದ್ದಾರೆ. ಒಳ್ಳೊಳ್ಳೆ ವಿಚಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಲ್ಲೂ ಕೂಡ ಈ ಕ್ಷೇತ್ರದ ಜನತೆಯ ಸೇವೆಯನ್ನ ಬಹಳ ಉತ್ತಮವಾಗಿ ಅವರು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಶಾಸಕರು ಕೂಡ ಒಟ್ಟಾಗಿ ಅವ್ರ ಕೈಯನ್ನ ಜೋಡಿಸಿ ಅವ್ರ ಜೊತೆಯಲ್ಲಿ ಕೆಲಸವನ್ನು ಕೂಡ ಇವತ್ತು ಅವರು ಮಾಡ್ತಾ ಇದ್ದಾರೆ. ಇದಲ್ಲದೆ ಶಿವಶಂಕರಪ್ಪನವರು ಎಲ್ಲ ಬಡವರಿಗೆ 2 ಶೌಲ್ಟ್ರಿ ಕಟ್ಟಿದ್ದಾರೆ. ಎಲ್ಲರೂ ಕೂಡ ಫ್ರೀ ಆಗಿ ಬರೀ ಕರೆಂಟ್ದು ಕ್ಲೀನ್ ಮಾಡೋ ಚಾರ್ಜಸ್ ಬಿಟ್ಟು ಮಿಕ್ಕಿದ ರೀತಿಯೆಲ್ಲ ಕೊಟ್ಟಿದ್ದಾರೆ. ಇದು ಬಹಳ ವಿಶೇಷ. ನಾವೆಲ್ಲ ಅವ್ರ ಹತ್ರ ಕಲ್ತ್ಕೊಳ್ಬೇಕಾದ್ದು ಬಹಳ ಇದೆ. ಇದನ್ನು ನಾನು ಹಣ ಇಷ್ಟೇ ಶ್ರೀಮಂತಿಕೆ ಇರ್ಬೋದು, ಕೊಡಬೇಕಾದಂತ ದಾನಿ, ಆ ಕೈ ಕೊಡುಗೈ ದಾನಿ ಅನ್ಸ್ಕೊಳ್ಳೋದು ಬಹಳ ವಿಶೇಷವಾದಂಥದ್ದು. ಬಹುಶಃ ಅದನ್ನ ಅವರ ಮೊಮ್ಮಗ ನಮ್ಮ ಅಭ್ಯರ್ಥಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಎಲ್ಲ ತರದ ಸಂಕಲ್ಪ ಕೂಡ ಮಾಡಿ ಅವರ ತಾತನ ತರ ಹೆಜ್ಜೆ ಹಾಕ್ಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ. ಬಹಳ ಸಂತೋಷ. ಸೊ ಈ ಕೆಲಸ ಇವತ್ತು ನಮ್ಮ ಸರ್ಕಾರ ಬಂದು ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವೆಲ್ಲ ಕೊಟ್ಟಿದ್ದೇವೆ. ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಮೋದಿ ಸಾಹೇಬರು ಕೂಡ ಇವತ್ತು ಸರಿಯಾದ ರೀತಿ ಅವರು ಸಮರ್ಪಕವಾಗಿ ಹಣ ಕೊಟ್ಟಿಲ್ಲ, ಅವರು ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ ಅಂತ ಎಲ್ಲ ಒಂದ್ ಕಡೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗ್ತದೆ, ಅಷ್ಟು ದೊಡ್ಡ ಸ್ಥಾನದಲ್ಲಿರೋರು ಇದನ್ನೆಲ್ಲ ಮಾಹಿತಿ ಎಲ್ಲ ಅವ್ರ ಹತ್ರ ಇರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಆಚಾರ ವಿಚಾರದಿಂದ ನಮ್ಮ ಕಾರ್ಯಕ್ರಮವನ್ನು ನೋಡಿ ಅವರು ಟೀಕೆ ಮಾಡಿದಂಥವ್ರು ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನ ಒಂದಲ್ಲ ಒಂದು ಕಾರ್ಯಕ್ರಮ ತೆಗೆದುಕೊಂಡು ಅವರು ಸಹಾಯ ಮಾಡ್ತಾ ಇದ್ದಾರೆ. ಅವರು ಕೂಡ ಅವರ ಕಾರ್ಯಕ್ರಮ ಸರ್ಕಾರದ ಪ್ರಣಾಳಿಕೆಗಳಲ್ಲಿ ಅವರು ಸೇರಿಸ್ಕೊಳ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಅವರು ಈ ರೀತಿ ಹೇಳಿದ್ದಾರೆ. ಇಲ್ಲಿ ಬಿಜೆಪಿಯವರ ಮುಖವಾಡ ಇವತ್ತು ಈಚೆ ಬಂದ್ಬಿಟ್ಟಿದೆ. ಏನಂತ ಅಂದ್ರೆ, ನಾವು ಏನು ಯುವಕರಿಗೆ, ಹೆಣ್ಮಕ್ಳಿಗೆ ಕಾರ್ಯಕ್ರಮವನ್ನ ಕೊಡ್ತಾ ಇದ್ದೀವಿ, ಆ ಕಾರ್ಯಕ್ರಮವನ್ನ ನಿಲ್ಲಿಸ್ಬೇಕು ಅಂತೇಳಿ ಕೆಲವರು ಮೊದಲಿಂದ ಕೂಡ ದೊಡ್ಡ ಸಂಚು ನಡೆಸಿದ್ರು. ಈ ಚುನಾವಣಾ ಸಂದರ್ಭದಲ್ಲಿ ಹೋಗಿ ಚುನಾವಣೆಗೆ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದಿದ್ದಾರೆ. ಏನು, ಈ ಚುನಾವಣಾ ದೃಷ್ಟಿಯಿಂದ ಈ ಹಣನ ಬಿಡುಗಡೆ ಮಾಡಬಾರ್ದು ಅಂತೇಳಿ. ಇದು ಹೊಸ ಕಾರ್ಯಕ್ರಮ. ಈ ಚುನಾವಣೆಗೆ ನಾವೇನು ಘೋಷಣೆ ಮಾಡ್ತೀವಿ, ಇದನ್ನ ನಾವು ಚುನಾವಣಾ ಮುಂಚಿತವಾಗಿ ಘೋಷಣೆ ಮಾಡಿ 6 ತಿಂಗಳಲ್ಲಿ ಅಕ್ಕಿ ಕೊಡೋದಿರ್ಬೋದು, ಇದನ್ನ ಬಸ್ಗೆ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಇವೆಲ್ಲ ಕೂಡ ನಾವು 6 ತಿಂಗಳೊಳಗೆ ಎಲ್ಲ ಅನುಷ್ಠಾನಕ್ಕೆ ತಂದು ಈಗಾಗಲೇ 1.25 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೂಡ ಈಗ ಪ್ರತಿ ಅಕೌಂಟ್ಗೆ ತಲುಪಿಸಿದ್ದೇವೆ.
ಈ ಮಧ್ಯದಲ್ಲಿ ಈ ಬಿಜೆಪಿ ಅವರೆಲ್ಲ ಹೋಗಿ ಎಲೆಕ್ಷನ್ ಕಮಿಷನ್ಗೆ ಇದು ಕೊಡಬಾರ್ದು ಅಂದ್ರೆ ಇದು ಮುನ್ನೋಚನೆ ಏನ್ ಕಾಣ್ತಿದೆ ಅಂತಂದ್ರೆ ಇದನ್ನು ನಿಲ್ಲಿಸಬೇಕು ಅಂತೇಳಿ ದೊಡ್ಡ ಷಡ್ಯಂತ್ರ ಮಾಡ್ತಾರೆ. ಇದು ನಾವು ಎಲೆಕ್ಷನ್ ಕಮಿಷನ್ ಲೆಟರ್ಗೆಲ್ಲ ನಾವೇನು ಗೌರವ ಕೊಡುವಂತದ್ದು ಏನಿಲ್ಲ. ಇದೇನು ಹೊಸ ಕಾರ್ಯಕ್ರಮ ಏನಿಲ್ಲ. ಕಾನೂನು ಅಡಿಯಲ್ಲಿ ನಾವು ಇದನ್ನ ಮಾಡ್ತಾ ಇದ್ವಿ. ನಾವು ಕಾನೂನು ಅಡಿಯಲ್ಲೇ ಹಣ ಯಾರು ಕೊಡ್ಬೇಕು ಅದನ್ನ ಬಿಡುಗಡೆ ಹೋದ ತಿಂಗಳವರೆಗೂ ಕೂಡ ಈಗಾಗಿದೆ. ಈಗ ಈ ತಿಂಗಳದು ಈಗ ಇದಾದ್ಮೇಲೆ ಯಾವ ರಿಲೀಸ್ ಮಾಡ್ಬೇಕು ಆ ರಿಲೀಸ್ ಅನ್ನ ನಾವು ಮಾಡ್ತೀವಿ. ಇದು ರೆಗ್ಯುಲರ್ ಸ್ಕೀಮ್, ಇದು ಹೊಸ ಸ್ಕೀಮ್ ಏನಿಲ್ಲ. ಆದ್ರೆ ಇವತ್ತು ಕೊಡ್ತಾ ಇರೋಂತ ಹಣನ ಈ ಕೊಡಬಾರ್ದು, ಹೋದ ತಿಂಗಳದು ಈ ತಿಂಗಳದು ಅಂತ ಹೇಳಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೋರ್ಟ್ಗೆ ಹಾಕಿದಾರಲ್ಲ, ಇದು ಖಂಡನೀಯ. ಅವರ ಆಲೋಚನೆ ಏನಿದೆ, ಬಡವರ ಪರವಾಗಿ ನಾವೇನ್ ಸಹಾಯ ಮಾಡಕ್ ಹೊರಟಿದ್ದೀವಿ, ಏನು ಬೆಲೆಗಳ ಏರಿಕೆಯಿಂದ ಏನು ತೊಂದರೆ ಆಗ್ತಾ ಇದೆ ಅದಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಈ ಜನರಿಗೆ, ಬಡವರಿಗೆ ತೊಂದರೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಬಿಜೆಪಿಯವರ ಕಾರ್ಯತಂತ್ರ ಇದರಿಂದ ಅರ್ಥ ಆಗ್ತದೆ. ಕೋರ್ಟ್ಗೆ ಹೋಗಿ ಎಲೆಕ್ಷನ್ ಕಮಿಷನ್ ಇಂದ ಅಲ್ಲಿಂದ ಒಂದು ಪತ್ರ ಕೂಡ ಅವರು ಬರ್ಸಿದ್ದಾರೆ. ಸೊ ನಾನು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಈಗಾಗಲೇ ಎಲ್ಲರ ಅಕೌಂಟ್ಗೆ ಹೋದ ತಿಂಗಳು ಹಣ ಎಲ್ಲ ಕೂಡ ತಲುಪಿದೆ. ಈಗಾಗಲೇ ನಿನ್ನೆವರೆಗೂ ಯಾರು ಹಣ ಕೊಡಬೇಕು ಅದೆಲ್ಲ ರೆಗ್ಯುಲರ್ ಸ್ಕೀಮ್ ಇದು, ಅವ್ರಿಗೆಲ್ಲ ತಲುಪಿದೆ. ಬಟ್ ಯಾರು ಚಿಂತೆ ಮಾಡೋದು ಬೇಡ. ನಮ್ಮೆಲ್ಲ ಸರ್ಕಾರದಲ್ಲಿ ಬದ್ಧತೆ ಇದೆ. ನಾವೇನ್ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ತೇವೆ. ಆದ್ರೆ ನಿಮ್ಗೆ ಏನು ಒಂದು ಆತಂಕವನ್ನ ಮಾಡಿ ಭಯ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರ ಕೈಲಿ ಅವ್ರು ಗೆಲ್ಲುವುದಿಲ್ಲ. ಅವ್ರ ಸರ್ಕಾರ ಮುಂದಿನ ದಿನದಲ್ಲಿ ಬರುವುದಿಲ್ಲ. ಈಗಾಗಲೇ ನಾನು ದಕ್ಷಿಣ ಭಾರತ ಮತ್ತು ಅನೇಕ ರಾಜ್ಯಗಳಿಗೆ ಭೇಟಿ ಕೊಟ್ಟು ನೋಡಿದ್ದೇನೆ. ಎಲ್ಲ ಕಡೆ ಇವತ್ತು ನಮ್ಮ ಕಾಂಗ್ರೆಸ್ ಮತ್ತು ಅಲೈನ್ಸ್ ಸರ್ಕಾರ ಪಾರ್ಟಿಗಳು ಇವತ್ತು ಚುನಾವಣೆಗಳಲ್ಲಿ ಗೆಲ್ತಾ ಇದೆ. ನಮ್ಮ ಅಭ್ಯರ್ಥಿಗಳು ಕೂಡ ಗೆಲ್ತಾ ಇದ್ದಾರೆ. ನಮ್ಮ ಯೋಜನೆಯನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ಈ ಪತ್ರನ ಅವ್ರೇನು ಎಲೆಕ್ಷನ್ ಕಮಿಷನ್ ಬರೆದಿದ್ದಾರೆ, ಕೆಲವರಿಗೆ ಇದನ್ನು ಕೊಡ್ತೇನೆ, ಒಂದಷ್ಟು ಕಾಪಿನೂ ಕೊಡ್ತೇನೆ. ನೀವು ಕೂಡ ಅವ್ರೇನು ಕೋರ್ಟ್ಗೆ ಹೋಗಿದ್ದಾರೆ, ಏನ್ ಬರ್ಸಿದ್ದಾರೆ, ಯಾವ ರೀತಿ ಅಧಿಕಾರನ ದುರುಪಯೋಗ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಬಡವ್ರ ಮೇಲೆ ಏನೋ ದಾಳಿ ಮಾಡ್ತಾ ಇದ್ದಾರೆ, ಯುವಕರ ಮೇಲೆ ಏನು ದಾಳಿ ಮಾಡ್ತಾ ಇದ್ದಾರೆ, ಆ ಹೆಣ್ಮಕ್ಳು ಗೃಹಲಕ್ಷ್ಮಿಯ ಮನೆ ಯಜಮಾನರ ಮೇಲೆ ಏನು ದಾಳಿ ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕಂತ ಉತ್ತರ ಈ ನಮ್ಮ ಮತದಾರರು ಇಲ್ಲಿ ಏನು ಸುಮಾರು 58,000 ಕುಟುಂಬಗಳು ಇಲ್ಲಿದೆ. ಆ ಕುಟುಂಬಗಳೆಲ್ಲ ಕೂಡ ಯಾರು ಇದನ್ನ ಪಡ್ಕೊಳ್ತಾ ಇದೀರಿ, ಇದಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಸೊ ಈ ದೃಷ್ಟಿಯಲ್ಲಿ ನೀವೆಲ್ಲ ಕೂಡ ಸಹಕಾರವನ್ನ ಕೊಡಬೇಕು. ಮಾಧ್ಯಮದವರು ಕೂಡ ಬಹಳ ಸಮರ್ಪಕವಾಗಿ ನಾವು ಮಲ್ಲಿಕಾರ್ಜುನ್ ಹೇಳ್ದಂಗೆ ನೀವೆಲ್ಲ ಕೂಡ ಉತ್ತಮವಾಗಿ ಸಹಕಾರ ಕೊಟ್ಟಿದ್ದೀರಿ, ಶಾಂತ ರೀತಿಯಿಂದ ಕೊಟ್ಟಿದ್ದೀರಿ. ಇನ್ನು 2 ದಿನ ಬಹಳ ಹುಷಾರಾಗಿ, ಯಾಕೆಂದ್ರೆ ನಾವು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ನಾನು ವರ್ತಕರ ಹತ್ರ ಸರ್ವೆ ಮಾಡಿಸಿದ್ದೇನೆ, ಮೈನಾರಿಟೀಸ್ ಹತ್ರ ಸರ್ವೆ ಮಾಡಿಸಿದ್ದೇನೆ, ಸ್ಪೆಷಲ್ ಸರ್ವೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಶಿವಶಂಕರಪ್ಪನವರ ಆಡಳಿತದಲ್ಲಿ, ಅವರ ನಾಯಕತ್ವದಲ್ಲಿ ಪ್ರತಿ 1995ರಲ್ಲಿ ಆದ ಘಟನೆ ಆದ್ಮೇಲೆ ಯಾವ ಘಟನೆಗೂ ಕೂಡ ಅವಕಾಶ ಕೊಡದೆ ಇದೊಂದು ಶಾಂತಿ ನಗರ, ನಾವೆಲ್ಲರೂ ಕೂಡ ಯಾರಿಗೂ ಕೂಡ ಹ್ಯಾರಾಸ್ಮೆಂಟ್ ಇಲ್ಲ, ಎಕ್ಸ್ಪ್ಲಾಟೇಷನ್ ಇಲ್ಲ, ಯಾವ ತರದ ತೊಂದರೆ ಕೂಡ ಇಲ್ಲ, ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ ಅನ್ನೋದು ಎಲ್ಲ ವರ್ತಕರು ಕೂಡ ಯಾವುದೇ ಪಾರ್ಟಿಲಿ ಗುರ್ಸ್ಕೊಂಡಿದ್ರು ಕೂಡ ಅದನ್ನ ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ದಾರೆ. ಇದು ನಮ್ಗೆ ಬಹಳ ಶಕ್ತಿ ತರುವಂತಹ ವಿಚಾರ. ಸೊ ಅದರಿಂದ ಏನು ಅವರ ಮುಖಂಡತ್ವದಲ್ಲಿ ಅವರ ಮೊಮ್ಮಗನಿಗೆ ನಾವು ಇವತ್ತು ಆಯ್ಕೆ ಮಾಡಿದ್ದೇವೆ, ಮತ್ತು ಮಗ ಮತ್ತು ಪ್ರಭಾ ಅವರು ಇಬ್ರು ಕೂಡ ಈ ಒಂದು ಜಿಲ್ಲೆಯ ಜವಾಬ್ದಾರಿ ತೆಗೆದುಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಜನರ ಜೊತೆಲಿ ಇರ್ತಾರೆ. ಇದೊಂದು ಹೊಸ ಪೀಳಿಗೆ, ಹೊಸ ಯುವಕರ ಚಿಂತನೆ, ಹೊಸ ಆಲೋಚನೆ, ಹೊಸ ಜನರೇಷನ್. ಇದು ಮುಂದಕ್ಕೆ ಯುವಕರಿಗೆ ಎಲ್ಲರೂ ಕೂಡ ಬಳಸ್ಕೊಂಡು ಬಹಳ ನಮ್ರತೆಯಿಂದ ಇವತ್ತು ಒಳ್ಳೆ ವಿದ್ಯಾವಂತ ಇದ್ದಾನೆ, ಪ್ರಜ್ಞಾವಂತ ಇದ್ದಾನೆ. ಸೊ ಹೊಸ ಆಲೋಚನೆಗಳು ಕೂಡ ಈ ನಗರಕ್ಕೆ ಉತ್ತಮವಾದಂತಹ ಭವಿಷ್ಯವನ್ನ ಕೊಡ್ಲಿಕ್ಕೆ ನಮ್ಮ ಪಕ್ಷ ಅವ್ರನ್ನ ಆಯ್ಕೆ ಮಾಡಿದೆ. ಎಲ್ಲರೂ ಕೂಡ ಮಾಧ್ಯಮದವರು ಇದಕ್ಕೆ ಸಹಕಾರ ಕೊಡಬೇಕು. ಮತ್ತು ಏನು ಬಿಜೆಪಿಯವರ ಏನು ಮುಖವಾಡ ಏನಿದೆ ಅದನ್ನ ಜನರಿಗೆ ತಿಳಿಸ್ಲೇಬೇಕಾಗ್ತದೆ, ಇದನ್ನ ನಾವು ಖಂಡಿಸ್ಲೇಬೇಕಾಗ್ತದೆ. ಎಲ್ಲ ಈ ನಮ್ಮ 1,26,00,000 ಏನು ಗೃಹಲಕ್ಷ್ಮಿಯರು ಈ ರಾಜ್ಯದಲ್ಲಿ ಇದ್ದಾರೆ, ಅವರೆಲ್ಲರಿಗೂ ಕೂಡ ಈ ವಿಚಾರದಲ್ಲಿ ನಮ್ಮ ಏನು 5 ಗ್ಯಾರಂಟಿಗಳನ್ನ ಏನು ತಪ್ಪಿಸ್ಬೇಕು ಅಂತ ಏನು ತೊಂದರೆ ಮಾಡ್ತಾ ಇದ್ದಾರೆ,
ಅದಕ್ಕೆ ನಾವೆಲ್ಲರೂ ಕೂಡ ಇದನ್ನ ಪ್ರತಿಭಟನೆ ಕೂಡ ವ್ಯಕ್ತಪಡಿಸಬೇಕು ಮುಂದಿನ ದಿನದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ಅಂತ ಹೇಳಿ ನಾನೆಲ್ಲರೂ ಕೂಡ ನಾನು ಮನವಿ ಮಾಡಿ ಈ ಮಾಧ್ಯಮ ಗೋಷ್ಠಿಯಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಮತದಾನ ಕೂಡ ಕ್ಷೇತ್ರದ ಮತದಾರರು ಏನಿದ್ದಾರೆ ನೀವು ಕೂಡ ಬಹಳ ಜವಾಬ್ದಾರಿಯುತವಾಗಿ ಈ ಎರಡು ಕ್ಷೇತ್ರಗಳಲ್ಲೂ ಕೂಡ ಬಾಗಲಕೋಟೆ ಮತ್ತು ನಮ್ಮ ದಾವಣಗೆರೆ ಎರಡು ಕ್ಷೇತ್ರದಲ್ಲೂ ಕೂಡ ಬಹಳ ಹೆಚ್ಚು ಮತವನ್ನ ಹಾಕಿ ನಮ್ಮ ಸರ್ಕಾರಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ. ಮಿಕ್ಕಿದ್ದು ನಿಮ್ಗೆಲ್ಲ ಗೊತ್ತಿದೆ. ಈಗ ಪೆಟ್ರೋಲು ಡೀಸೆಲ್ ವಿಚಾರ, ಸೀಮೆಣ್ಣೆ ವಿಚಾರ ಏನಾಗಿದೆ, ಗ್ಯಾಸ್ಗೆ ತೊಂದರೆ ಆಗಿದೆ, ಇದೆಲ್ಲ ಕೂಡ ಜನ ಅನುಭವಿಸ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ತಯಾರಿಲ್ಲ. ಈಗ ಜೋಶಿ ಅವರು ಹೇಳಿದ್ದಾರೆ, ನೀವು ಪೆಟ್ರೋಲ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾರು ನಮ್ಮ ವಾಹನದವ್ರಿಗೆಲ್ಲ, ಆಟೋವ್ರಿಗೆಲ್ಲ ಗ್ಯಾಸ್ ಬಿಟ್ಬಿಟ್ಟು ಪೆಟ್ರೋಲ್ ಹೇಗೆ ಅವ್ರು ರೀಚಾರ್ಜ್ ಮಾಡ್ಕೊಳಕ್ಕಾಗ್ತದೆ? ಈಗಾಗಲೇ ಅವ್ರು ಗ್ಯಾಸ್ಗೆ ತಂದಿದ್ದಾರೆ. ಸೊ ಜನರು ವಾಹನ ಪಡಬೇಕು. ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಪಾಪ ಎಲ್ಲ ಬಡವರು ಆಟೋಗಳಲ್ಲಿ ಆಡ್ತಾರೆ. ಅದೆಲ್ಲ ಕೂಡ ರಾಜ್ಯದಲ್ಲಿ ಇದನ್ನ ಸರಿಯಾದ ರೀತಿ ತಯಾರು ಮಾಡ್ಕೊಳಕ್ ಆಗಿಲ್ಲ. ಸೊ ಅದರಿಂದ ಎಲ್ಲ ರಂಗದಲ್ಲೂ ಈಗ ಕೇಂದ್ರ ಸರ್ಕಾರ ಕೂಡ ವಿಫಲ ಆಗಿದೆ. ಇದರಿಂದ ನಮ್ಗೆಲ್ಲ ತೊಂದರೆ ಆಗ್ತಾ ಇದೆ. ಆದ್ರೂ ನಮ್ಮ ರಾಜ್ಯದ ಸರ್ಕಾರ ಇಷ್ಟು ಮಟ್ಟಿಗೆ ನಮ್ಮ ಮಂತ್ರಿಗಳಾದಿಯಾಗಿ ಇದ್ರ ಬಗ್ಗೆ ಏನು ಸವಾಲನ್ನ ಎದುರಿಸಬೇಕು, ಜನರಿಗೆ ಸಹಾಯ ಮಾಡಬೇಕು, ಆ ಕೆಲಸವನ್ನ ಅವ್ರು ಮಾಡ್ತಾರೆ. ಮಿಕ್ಕಿದ ಪ್ರಶ್ನೆ ಇದಕ್ಕೆ ಚುನಾವಣಾ ಆಯೋಗಕ್ಕೂ ಈಗ ಉತ್ತರ ಕೊಟ್ಟಿದೀವಿ ನಾವು. ನಾನು ನಿಮ್ಗೆಲ್ಲ ಕೊಡ್ತೀನಿ, ನೀವೆಲ್ಲ ಇದನ್ನ ಹಂಚ್ಕೊಳ್ಳಿ, ವಾಟ್ಸಪ್ ಮಾಡ್ಕೊಳ್ಳಿ. ಇದನ್ನ 11/1/2006 ನಮ್ಗೆ ಲೆಟರ್ ಬರೆದಿದ್ದಾರೆ. ಏನಂತ ಅಂದ್ರೆ ಬೈ ಎಲೆಕ್ಷನ್ ಇದೆ. ಸೊ ಗೃಹಲಕ್ಷ್ಮಿ ಯುವ ನಿಧಿ ಸ್ಕೀಮ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ನೀವು ಇದನ್ನ ಬಿಡುಗಡೆ ಮಾಡಬಾರ್ದು ಅನ್ನೋದು ಅವರು hereby ರಿಕ್ವೆಸ್ಟ್ ಯು ಟು ವೆರಿಫೈ ದಿ ರೆಪ್ರೆಸೆಂಟೇಷನ್ ಆಸ್ ಪರ್ ದಿ ಲಾ ಅಂತ ಹೇಳ್ಬಿಟ್ಟು ಅವರು ಕೋರ್ಟ್ಗೆ ಹೋಗಿದ್ರು. ವಾಟ್ಸ್ಆಪ್ ಮಾಡ್ತಾರೆ ಅದೆಲ್ಲ ಎಲ್ಲ ಬರ್ದಿದ್ದಾರೆ. ಬರೆದವರೆಲ್ಲ ನಮ್ಗೆ ಈಗ ಬರ್ದಿದ್ದಾರೆ. ಅದಕ್ಕೆಲ್ಲ ಈಗೆಲ್ಲ ಕೋರ್ಟ್ಗೂ ಹಾಕಿದ್ದಾರೆ. ಕೋರ್ಟಲ್ಲಿ ಮಾತ್ರ ನೋಟಿಸ್ ಆರ್ಡರ್ ಆಗಿದೆ. ಕೋರ್ಟಿಂದ ಯಾವ್ದು ಡೈರೆಕ್ಷನ್ಸ್ ಅದ್ ಮಾಡೋಣ. ಎಲೆಕ್ಷನ್ ಈಗ ನಾವು ಅದಕ್ಕೆ ಏನ್ ಬೇಕು, ಮಲ್ಲಿಕಾರ್ಜುನ CM ಹತ್ರ ಎಲ್ಲ ಸೈನ್ ಮಾಡಿಸಿ ರೆಡಿ ಮಾಡಿದ್ದಾರೆ. ನಮ್ಮ ನಾನು ಯಾವ್ದೋ ಮಾಧ್ಯಮದಲ್ಲಿ ಓದಿದ್ದು, ಅವರು ಕರ್ನಾಟಕ ರಾಜ್ಯದಲ್ಲಿ ಏನು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಡೆದಿಲ್ಲ ಅಂತ ಎಲ್ಲೋ ಒಬ್ಬ ಕಡೆ ಭಾಷಣ ಮಾಡಿದ್ದಾರೆ. ಅವ್ರೇನು ಹೇಳಿದ್ರು ಅದನ್ನ ನಡೆದಿಲ್ಲ. ನಾವೇನ್ ಮಾತು ಕೊಟ್ಟಿದ್ದೀವಿ ಅವ್ರಿಗೆ ಮಾಹಿತಿ ಎಲ್ಲ ಇದೆ. ನಾವು ಇದು ನಾವು ಅಂದ್ರೆ ನಮ್ದು ಗ್ಯಾರಂಟಿನೇ ಅಲ್ವಾ. ನಾವೇನ್ ಪ್ರಣಾಳಿಕೆ ನಾವೇನ್ ಗ್ಯಾರಂಟಿ, ನಮ್ಮ 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ವಿ ನಾವು. ಅವ್ರು ಸಪೋರ್ಟ್ ಮಾಡ್ಲಿ ಬಿಡ್ಲಿ ಅವ್ರದೆಲ್ಲ ನಾವು ಯೋಚನೆ ಮಾಡಕ್ ಹೋಗಿಲ್ಲ. ನಾವೇ ಅದನ್ನ ತಪ್ಪು ಮಾಡ್ತೀವಿ. ಅವ್ರ ಸ್ಟೇಟ್ ಅಲ್ಲೂ ಏನೋ ಅವ್ರಿಗೆ ತಪ್ಪು ಮಾಡಿ ಅವ್ರ ಪಾರ್ಟಿ ಕೊಟ್ಟರೆ ನಮ್ಗೆ ಗೊತ್ತಿಲ್ಲ. ಸೊ ಇದನ್ನ ನಾನು ಆ ವಿಚಾರ ಈಗ ಬಡವರಿಗೆ ಸಾಕಷ್ಟು ತೆರಿಗೆಯವರು ಇವತ್ತು ಮಹಾತ್ಮ ಗಾಂಧೀಜಿ ಅವರು ಕೂತಂತ ಜಾಗದಲ್ಲಿ 100 ವರ್ಷ ಹಿಂದೆ ಮಹಾತ್ಮ ಗಾಂಧೀಜಿಯವರು 100 ವರ್ಷದಿಂದ ಕೂತಂತ ಜಾಗದಲ್ಲಿ ಇವತ್ತು ACC ಅಧ್ಯಕ್ಷರಾಗಿ ನಮ್ಮ ರಾಜ್ಯದಿಂದ ಕೂತಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ. ಅವ್ರಿಗೆ ಇವತ್ತು ಅವೇಳವಾಗಿ ಮಾತಾಡಿ ಅವ್ರಿಗೆ ಅವಮಾನ ಮಾಡಿದಂಥದ್ದು ಇದೆಯಲ್ಲ, ಇದು ಖಂಡನೀಯ. ಅವರು ಕೂಡಲೇ ಅಪಾಲಜಿ ಮಾಡಬೇಕು. ಬಹುಶಃ ದಲಿತರು ಇದಕ್ಕೆ ತಕ್ಕಂತ ಉತ್ತರವನ್ನ ಇಡೀ ದೇಶದ ಉದ್ದಗಲೂ ಕೂಡ ಕೊಡ್ತಾರೆ. ಒಂದು ಸಂಸತ್ಗೆ ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ ಅವರು. ಸೊ ಆ ರೀತಿ ಹೇಮಂತ್ ಬಿಶ್ವಾ ಶರ್ಮಾ ಅವರು ಈ ರೀತಿ ಮಾತಾಡಿರೋದು ಇದು ಅವರ ಸ್ಥಾನಕ್ಕೆ ಗೌರವವನ್ನು ಕೂಡ ತರುವುದಿಲ್ಲ. ಕೂಡಲೇ ಅಪಾಲಜಿ ಮಾಡಬೇಕು. ಜನ ಇದಕ್ಕೆ ತಕ್ಕಂತ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ನಮ್ರತೆಯಿಂದ ಎಲ್ಲ ರಾಜ್ಯದ ದೇಶದ ಜನತೆಗೆ ಮನವಿ ಮಾಡ್ತೀನಿ. ಕೇಂದ್ರ ಸರ್ಕಾರದ್ದು